ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಭಿ ಕ್ಲಿಪ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಮೊನ್ನೆ ತಾನೇ ನಾವು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ನ ಆನ್ಲೈನ್ ಕ್ಲಾಸಸ್ಗಳು ಸ್ಟಾರ್ಟ್ ಮಾಡುತ್ತೇನೆ ಎಂದಿದ್ದೇನೆ. ಅದರಂತೆಯೇ ಮೊದಲ ವಿಡಿಯೋದಲ್ಲಿ ನಾವು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ನ ಸಂಪೂರ್ಣ ಮಾಹಿತಿಯನ್ನು ನೋಡಿದ್ದೇವೆ. ಆ್ಯಂಡ್ ಇದು ಎರಡನೇ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ನ ಕೋರ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಆ್ಯಂಡ್ ಫಸ್ಟ್ ಟಾಪಿಕ್ ಬಂದುಬಿಟ್ಟು ನಾವು ಸೆರಿಕಲ್ಚರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಆ್ಯಂಡ್ ಸೆರಿಕಲ್ಚರ್ ಬಂದುಬಿಟ್ಟು ಮೇನಾಗಿ ಮಲ್ಬೆರಿ ಲೀವ್, ಸಿಲ್ಕ್ ವಾರ್ಮ್, ಕಕೂನ್ಸ್ ಇವು ಮುಂತಾದ ಟಾಪಿಕ್ಗಳು ನಾವು ಸೆರಿಕಲ್ಚರ್ನಲ್ಲಿ ಕಾಣಬಹುದು. ಆ್ಯಂಡ್ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಇದನ್ನು ಒಂದು ಒಳ್ಳೆಯ ಟಾಪಿಕ್ ಅಂತಲೇ ಹೇಳ್ಬೋದು. ಆ್ಯಂಡ್ ಮೊದಲನೇದಾಗಿ ಮಲ್ಬೆರಿ ಗಾರ್ಡನ್. ಇವು ಮಲ್ಬೆರಿ ಲೀವ್ಸ್ನ ಒಂದು ಗಾರ್ಡನ್ ಆಗಿದೆ. ಆ್ಯಂಡ್ ಇಲ್ಲಿ ಮಲ್ಬೆರಿ ಪ್ಲ್ಯಾಂಟ್ ಅಂದರೆ ರೇಷ್ಮೆ ಗಿಡ. ಆ್ಯಂಡ್ ಇಫ್ ರೇಷ್ಮೆ ಗಿಡ ಕಟ್ಟಿಂಗ್ಸ್ ಪ್ರೂನಿಂಗ್ಸ್ ಏನು ಮಾಡದೇ ಇದ್ದರೆ, ಹಾಗೆ ನೀವು ಮಲ್ಬೆರಿ ಪ್ರೊಡಕ್ಷನ್ ಬಿಟ್ಟು ಹಾಗೆ ಗಿಡ ಗ್ರೋ ಮಾಡಲು ಬಿಟ್ಟಿದ್ದರೆ ನಿಮಗೆ ಅದು ದೊಡ್ಡವಾಗಿ ಗಿಡವಾಗಿ ಬದಲಾಗಿ ರೇಷ್ಮೆ ಹಣ್ಣುಗಳು ಕೊಡುತ್ತವೆ. ಆ್ಯಂಡ್ ಹಣ್ಣುಗಳು ತಿನ್ನುತ್ತಾರೆ. ಆ್ಯಂಡ್ ಈ ಮಲ್ಬೆರಿ ಲೀಫ್ನ ಒಂದು ತಿನ್ನುವ ಎಲೆ ಅಂತಾರಲ್ಲ, ವೀಳ್ಯದೆಲೆ ಹಾಗೆ ಇರುತ್ತದೆ. ಬಟ್ ಈ ಮಲ್ಬೆರಿ ಲೀವ್ಸ್ನ ಎಲೆಗಳು ಎಡ್ಜ್ಗೆ ಕರ್ವ್ ಆಗಿರುತ್ತವೆ. ಹೀಗೆ ಎಡ್ಜ್ನಲ್ಲಿ ಕರ್ವ್ ಆಗಿ ಕಾಣಬಹುದು. ಆ್ಯಂಡ್ ಇವು ಮಲ್ಬೆರಿ ಲೀವ್ಸ್. ಆ್ಯಂಡ್ ನೆಕ್ಸ್ಟ್ ಇದನ್ನು ಮಲ್ಬೆರಿ ಲೀವ್. ದಿಸ್ ಒನ್ ಈಸ್ ಆಲ್ಸೋ ದ ಮಲ್ಬೆರಿ ಲೀಫ್. ದಿಸ್ ಒನ್ ಈಸ್ ದ ಮಲ್ಬೆರಿ ಲೀಫ್. ಆ್ಯಂಡ್ ನೆಕ್ಸ್ಟ್ ಮಲ್ಬೆರಿ ಲೀವ್ಸ್ನಲ್ಲಿ ಮೇನಾಗಿ ಸಿಲ್ಕ್ ವರ್ಮ್ಸ್. ಈಗ ರೇಷ್ಮೆ ದಾರವನ್ನು ರೆಡಿ ಮಾಡುತ್ತಾರಲ್ಲ, ಅದು ಮೇನಾಗಿ ಈ ಮಲ್ಬೆರಿ ಲೀಫನ್ನು ಇವುಗಳಿಗೆ ಫೀಡ್ ಮಾಡುತ್ತಾರೆ, ಅಂದರೆ ಸಿಲ್ಕ್ ವರ್ಮ್ಸ್ಗಳಿಗೆ ಫೀಡ್ ಮಾಡುತ್ತಾರೆ. ಆ್ಯಂಡ್ ಈ ಸಿಲ್ಕ್ ವರ್ಮ್ಸ್ಗಳನ್ನು ಅವನ್ನು ತಿಂದು 5 ಇನ್ಸ್ಟಾರ್ ಅಥವಾ 6 ಇನ್ಸ್ಟಾರ್ನಲ್ಲಿ ಹೀಗೆ ಕಕೂನ್ಸ್ಗಳಾಗಿ ಫಾರ್ಮೇಷನ್ ಮಾಡುತ್ತವೆ. ಆ್ಯಂಡ್ ಇದೇ ಕಕೂನ್ಸ್ಗಳು ಸಿಲ್ಕ್ ವರ್ಮ್ಸ್ಗಳು ದೊಡ್ಡದಾಗಿ ಪ್ಯೂಪಲ್ ಸ್ಟೇಜ್ ಅಂದರೆ ಇದು ಕಕೂನ್. ಆ್ಯಂಡ್ ಇದೇ ಅಡಲ್ಟ್ ಆಗಿ ಆ ಕಕೂನ್ಗೆ ಒಂದು ಹೋಲ್ ಮಾಡಿ ಅವು ಮಾತಾಗಿ ಹಾರಿ ಹೋಗುತ್ತವೆ. ಆ್ಯಂಡ್ ಇಫ್ ನೀವು ಏನಾದರೂ ಸಿಲ್ಕ್ ಕಕೂನ್ಸ್ ಮಾರ್ಕೆಟಿಂಗ್ ಮಾಡಬೇಕಂದ್ರೆ ಈ ಕಕೂನ್ಸ್ಗಳು ನೀವು ಅದು ಮಾತಾಗಿ ಹಾರುವ ಮುನ್ನವೇ ನೀವು ಮಾರ್ಕೆಟಿಂಗ್ ಮಾಡಬೇಕಾಗುತ್ತೆ. ಇಫ್ ಮಾತಾಗಿ ಹಾರಿ ಹೋಗಿದರೆ ನಿಮಗೆ ಕಕೂನ್ಸ್ಗಳು ಕಟ್ಟಾಗಿರುತ್ತವೆ, ಹೋಲ್ ಬಿದ್ದಿರ್ತವೆ. ಹಾಗಾಗಿ ಮಾರ್ಕೆಟಿಂಗ್ ಮಾಡಲು ಸ್ವಲ್ಪ ಅದು ಪ್ರೈಸ್ ಭಾಳ ತಗೋದಿಲ್ಲ. ಬದಲಾಗಿ ನೀವು ರೇಷ್ಮೆ ದಾರವನ್ನು ತೆಗೆಯುವಾಗ ಕಟ್ಟಾಗಿರುವಂತಹ ರೇಷ್ಮೆ ದಾರವನ್ನು ಸಿಗುತ್ತೆ, ಒಂದೇ ಕಂಟಿನ್ಯೂಸ್ ಆಗಿ ಸಿಗೋದಿಲ್ಲ. ಆ್ಯಂಡ್ ಫ್ರೆಂಡ್ಸ್, ಹಿಯರ್ ದೀಸ್ ಆರ್ ದಿ ಸಿಲ್ಕ್ ವರ್ಮ್ಸ್. ಆ್ಯಂಡ್ ಇವು ಸಿಲ್ಕ್ ವರ್ಮ್ ಮಲ್ಬೆರಿ ಲೀಫ್. ಇವೆಗಳು ಪೂಪಲ್ ಸ್ಟೇಜ್ ಸಿಲ್ಕ್ ವರ್ಮ್ದು ಕಕೂನ್ಸ್ ಅಂತಾರೆ. ಇವು ಯೆಲ್ಲೋ, ಬ್ಲೂ, ವೈಟ್ ಹೀಗೆ ಮುಂತಾದ ಕಲರ್ನಲ್ಲಿ ನಾವು ಕಾಣಬಹುದು. ಆ್ಯಂಡ್ ನೆಕ್ಸ್ಟ್ ಇದೆ ನೋಡಿ, ಇಲ್ಲಿ ಐತಲ್ಲ, ಇಲ್ಲಿ ನಾವು ಎಲ್ಲನೂ ನೋಡಬಹುದು. ಇಲ್ಲಿ ಮಲ್ಬೆರಿ ಲೀಫ್, ಹಾಗೆ ದಿಸ್ ಒನ್ ಈಸ್ ಸಿಲ್ಕ್ ವರ್ಮ್. ಆ್ಯಂಡ್ ಇವು ಕೆಳಗೆ ಇವು ಸಿಲ್ಕ್ ವರ್ಮ್ಸ್ ಲೀಫ್ ಇವೆಲ್ಲ ಒಂದು ಕಟ್ಟಿಗೆಯ ಮೇಲೆ ಹಾಕಿರುತ್ತಾರೆ. ಆ್ಯಂಡ್ ಆ ಕಟ್ಟಿಗೆಗೆ ಏನಂತಾರೆ ಅಂದರೆ ಚಂದ್ರಿಕೆ ಅಂತಾರೆ. ಆ ಚಂದ್ರಿಕೆಯ ಮೇಲೆ ಇವು ಸಿಲ್ಕ್ ವರ್ಮ್ಸ್ಗಳು ಫೀಡ್ ಮಾಡಲು ಬಿಟ್ಟಿರ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನೋಡಿ ಫ್ರೆಂಡ್ಸ್, ಇವು ಯೆಲ್ಲೋ ಕಲರ್ ಕಕೂನ್ಸ್ಗಳು ನಾವು ಕಾಣಬಹುದು. ಹೀಗೆ ಬೇರೆ ಕಲರ್ನಲ್ಲಿ ನಾವು ಕಕೂನ್ಸ್ಗಳನ್ನು ನೋಡಬಹುದು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೋಡಿ ವೈಟ್ ಕಲರ್ ಕಕೂನ್ಸ್. ಆ್ಯಂಡ್ ಇಲ್ಲಿ ನೋಡಿ ಇದೆ ನಾ ಹೇಳಿದೆಲ್ಲ ಕಕೂನ್ ಫೀಡ್ ಮಾಡಲು ಚಂದ್ರಿಕೆ ಮೇಲೆ ಬಿಡುತ್ತಾರೆ, ಅಥವಾ ಕಕೂನ್ ಫಾರ್ಮೇಷನ್ ಅಂದರೆ ಲಾಸ್ಟ್ ಸ್ಟೇಜ್ ಅಂದರೆ ಲಾಸ್ಟ್ ಇನ್ಸ್ಟಾರ್ನಲ್ಲಿ ನಾವು ಸಿಲ್ಕ್ ವರ್ಮ್ಸ್ಗಳನ್ನು ಈ ಚಂದ್ರಿಕೆಯ ಮೇಲೆ ಬಿಡುತ್ತೇವೆ. ಆ್ಯಂಡ್ ಆ ಚಂದ್ರಿಕೆಯಲ್ಲಿ ಅವು ಕಕೂನ್ಸ್ಗಳು ಫಾರ್ಮೇಷನ್ ಮಾಡಿ ಹೋಗುತ್ತವೆ. ಆ್ಯಂಡ್ ಇದಕ್ಕೆ ಏನು ಮಾಡ್ತಾರೆ ಅಂದರೆ ಚಂದ್ರಿಕೆ ಅಂತಾರೆ, ಅಥವಾ ಕಕೂನೇಜ್. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಬಿಟ್ಟವೆ ನೋಡು, ಇವೆಲ್ಲ ಕಕೂನ್ಸ್ಗಳು ಚಂದ್ರಿಕೆ ಒಳಗೆ ಇಟ್ಟಿರ್ತಾರೆ. ಆ್ಯಂಡ್ ಸಿಲ್ಕ್ ಮಾತ್ ಕಕೂನ್ ಆದ ನೆಕ್ಸ್ಟ್ ಕೆಲವೊಂದಿಷ್ಟು ದಿನಗಳಲ್ಲಿ ನಾವು ಅದು ಒಳಗಿರುವ ಸಿಲ್ಕ್ ವರ್ಮು ಪೂಪಲ್ ಸ್ಟೇಜಿಂದ ಮಾತಾಗಿ ಕನ್ವರ್ಟ್ ಆಗುತ್ತೆ. ಆ್ಯಂಡ್ ಮಾತ್ ಬಂದುಬಿಟ್ಟು ನೆಕ್ಸ್ಟ್
ಎಗ್ ಇಟ್ಟು ಸಿಲ್ಕ್ವಾರ್ಮ್ಸ್ ಆಗುತ್ತವೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿಗೆ ಸೆರಿಕಲ್ಚರ್ ಟಾಪಿಕ್ ಮುಗೀತು. ಆ್ಯಂಡ್ ನಾವು ಮಶ್ರೂಮ್ಸ್ಗಳು, ಇವು ಬಟನ್ ಮಶ್ರೂಮ್, ಅಳಂಬಿ ಅಂತ ಅಂತಾರಲ್ಲ ಅದಂಗ್ಲೇ ಇರುತ್ತವೆ, ಹೀಗೆ ಕಾಣಿಸುತ್ತವೆ. ಇವು ಬಟನ್ ಮಶ್ರೂಮ್. ಇವನು ಬಟರ್ ಮಶ್ರೂಮ್, ಹೇರ್ ಮಾರ್ಕೆಟಿಂಗ್ ಮಾಡಲು ಯೂಸ್ ಮಾಡ್ತಾರೆ. ಆ್ಯಂಡ್ ಆಯಿಸ್ಟರ್ ಮಶ್ರೂಮ್, ಇವು ಹೀಗೆ ಎಲೆಗಳಂತೆ ಸೈಡಿಗೆ ಬಂದಿರುತ್ತವೆ, ಇವಕ್ಕೆ ಆಯಿಸ್ಟರ್ ಮಶ್ರೂಮ್ ಅಂತಾರೆ. ಆ್ಯಂಡ್ ನೆಕ್ಸ್ಟ್ ದಿಸ್ ಒನ್ ಆಲ್ಸೋ ದಿ ಆಯಿಸ್ಟರ್ ಮಶ್ರೂಮ್. ಹನಿ ಬೀಸ್, ಸೆರಿಕಲ್ಚರ್ನಲ್ಲಿ ಇನ್ನೊಂದು ಮೇನ್ ಟಾಪಿಕ್ ಅಂದರೆ ಹನಿ ಬೀಸ್ ಅಂದರೆ ಹನಿ ಪ್ರೊಡಕ್ಷನ್. ಹನಿ ಬೀಸ್ಗಳಲ್ಲಿ 3 ಥರ ಅಥವಾ 4 ಥರ ಇರುತ್ತವೆ. ಆ್ಯಂಡ್ ದಿಸ್ ಒನ್ ಈಸ್ ವರ್ಕರ್, ಕ್ವೀನ್, ಡ್ರೋನ್. ಇವು 3 ಥರ ಹನಿ ಬೀಸ್ಗಳು. ಕ್ವೀನ್ ಒಂದು ಗುಂಪಿಗೆ ಒಂದೇ ಮಾತ್ರ ಇರುತ್ತದೆ. ಆ್ಯಂಡ್ ಡ್ರೋನ್ಸ್ಗಳು ಬಹಳ ಇರ್ತವೆ. ಆ್ಯಂಡ್ ಇವು ಕಚ್ಚುವುದಿಲ್ಲ. ಇದರ ಅಬ್ಡೋಮೆನ್ ಬಂದ್ಬಿಟ್ಟು ಬ್ಲ್ಯಾಕ್ ಕಲರ್ನಲ್ಲಿ ಕಾಣುತ್ತದೆ. ಆ್ಯಂಡ್ ವರ್ಕರ್ಸ್. ಆ್ಯಂಡ್ ನೆಕ್ಸ್ಟ್ ದಿಸ್ ಒನ್ ಈಸ್ ದ ಬೀ ಹೈವ್, ಅಂದರೆ ಹನಿ ಪ್ರೊಡಕ್ಷನ್ಗೋಸ್ಕರ ಈ ಬೀ ಹೈವನ್ನು ನಾವು ಬಳಸುತ್ತೇವೆ. ಈ ಬೀ ಹೈವ್ನಲ್ಲಿಯೇ ನಾವು ಹನಿ ಕಾಮ್ಸ್ಗಳು ಇರುತ್ತವೆ. ಆ್ಯಂಡ್ ಅದರಿಂದ ನಾವು ಹನಿಯನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ದೀಸ್ ಆರ್ ದಿ ಪಾರ್ಟ್ಸ್ ಆಫ್ ಬೀ ಹೈವ್. ಫಸ್ಟ್ ಒನ್ ಈಸ್ ದ ಔಟರ್ ಕವರ್, ದಿಸ್ ಒನ್ ಇನ್ನರ್ ಕವರ್, ಆ್ಯಂಡ್ ದಿಸ್ ಒನ್ ಕ್ವೀನ್ ಎಕ್ಸ್ಕ್ಲೂಡರ್ ಅಂದರೆ ರಾಣಿಗೆ, ಡೀಪ್ ಅಪ್ಪರ್, ಬಾಟಮ್ ಬೋರ್ಡ್, ಹೈವ್ ಸ್ಟ್ಯಾಂಡ್. ಇವು ಬೀ ಹೈವ್ನ ಕೆಲವೊಂದು ಪಾರ್ಟ್ಸ್ಗಳು. ಆ್ಯಂಡ್ ನೆಕ್ಸ್ಟ್ ಹನಿ. ಹಿಯರ್ ನಾವು ಸೆರಿಕಲ್ಚರ್ ಹಾಗೆ ಆಯಿಸ್ಟರ್ ಮಶ್ರೂಮ್ಸ್ ಹಾಗೆಯೇ ಹನಿ ಬಿ ಪ್ರೊಡಕ್ಷನ್, ಈ 3 ಟಾಪಿಕ್ಗಳು ನಾವು 2ನೇ ವಿಡಿಯೋ ಅಂದರೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ನ ಫಸ್ಟ್ ಟಾಪಿಕನ್ನು ನಾವು ಇಂದು ಡಿಸ್ಕಸ್ ಮಾಡಿದ್ದೇವೆ. ಆ್ಯಂಡ್ ನೆಕ್ಸ್ಟ್ ಟಾಪಿಕ್ನಲ್ಲಿ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಬೇರೆ ಟಾಪಿಕ್ನೊಂದಿಗೆ ಮತ್ತೆ ಕ್ಲಾಸ್ ಮಾಡೋಣ. ಫ್ರೆಂಡ್ಸ್, ನಾವು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ನ ಕ್ಲಾಸಸ್ಗಳು ಮಾತ್ರ ಮಾಡುವುದರಿಂದ ನಮಗೆ ವ್ಯೂಸ್ ಹಾಗೆ ವಾಚ್ ಟೈಮ್ ಹಾಗೆ ಸಬ್ಸ್ಕ್ರೈಬರ್ಸ್ ಬಹಳ ಆಗುವುದಿಲ್ಲ. ಹಾಗಾಗಿ ಯಾರಾದರೂ ಹಳೆಯ ವಿದ್ಯಾರ್ಥಿಗಳು ಇದ್ದರೆ ನೀವು ಪ್ಲೀಸ್ ನಿಮ್ಮ ಫ್ರೆಂಡ್ಸಿಗೆ ಯಾರು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಓದ್ತಿದ್ದಾರೆ ಅವರಿಗೆ, ಹಾಗೂ PUC ನಿಮ್ಮ ಬ್ರದರ್ ಸಿಸ್ಟರ್ಸ್ ಹೀಗೆ ಯಾರು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಬರೀಬೇಕು ಅಂದ್ಕೊಂಡಿದ್ದಾರೆ ಅಂಥವ್ರಿಗೆ ಮಾತ್ರ ನೀವು ಪ್ಲೀಸ್ ಶೇರ್ ಮಾಡಿ. ಹಾಗೆ ವ್ಯೂಸ್, ವಾಚ್ ಟೈಮ್, ಸಬ್ಸ್ಕ್ರೈಬರ್ಸ್ ಸ್ವಲ್ಪ ಹೆಚ್ಚು ಆಗಲು ನಮಗೆ ಸಹಾಯ ಮಾಡಿ. ಆ್ಯಂಡ್ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಬೇರೆ ಟಾಪಿಕ್ನೊಂದಿಗೆ ಬರೋಣ. ಧನ್ಯವಾದಗಳು.